ಪೊದೆಯಲ್ಲಿ ರಾಶಿ ರಾಶಿ ಗೋವುಗಳ ಕಾಲು, ರುಂಡ ಮುಂಡ ಕಡದ ಎಲ್ಲ ಭಾಗಗಳು. बोलो भारत माता की, प्रभु श्री रामचंद्र महाराज की, पवन सुत हनुमान की. ಜಗತ್ತಿನಾದ್ಯಂತ ಇವತ್ತು ಕೂಗು ಬರ್ತಾ ಇದೆ, ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು. ಇವತ್ತು ನಮಗೆ ಅತಿ ಅಗತ್ಯ ಇದೆ. ಅಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ, ಅವರಿಗೆ ರಕ್ಷಣೆ ಇಲ್ಲ. ಆ ಗೋಹಂತಕರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ಕೊಡಬೇಕು. ಆ ಸರ್ಕಾರಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಆಗ್ರಹವನ್ನ ಮಾಡಬೇಕು. ಇಂಥ ಹಂತಕರನ್ನ ಕಟ್ಟಿ ಮೆಟ್ಟಿ ಹಾಕುವ ತನಕ ಹಿಂದೂ ಸಮಾಜ ವಿರಮಿಸುವುದಿಲ್ಲ ಅಂತ ಹೇಳುವಂತ ಸಂದೇಶವನ್ನ ಕೊಡುವುದಕ್ಕೋಸ್ಕರ ಈ ಪ್ರತಿಭಟನೆ ನೆನಪಿಟ್ಟುಕೊಳ್ಳಿ. ನಮ್ಮ ಕಾರ್ಯಕರ್ತರು ಹೋದಾಗ ಅವರೆಲ್ಲರಿಗೂ ಒಂದು ಬರಸಿಡಿಲು ಬಡಿದಂತೆ ಆಯಿತು. ಯಾಕೆಂದರೆ ಪೊದೆಯಲ್ಲಿ ರಾಶಿ ರಾಶಿ ಗೋವುಗಳ ಕಾಲು, ರುಂಡ ಮುಂಡ ಕಡದ ಎಲ್ಲ ಭಾಗಗಳು ಅಲ್ಲಿ ರಾಶಿಯಾಗಿ ಬಿಟ್ಟು ಹೋಗಿದ್ರು. ಯಾಕೆಂದರೆ ಅಲ್ಲಿ ನಿರ್ಜನ ಪ್ರದೇಶ, ಯಾರು ಹೋಗ್ತಾ ಇರಲಿಲ್ಲ. ಇದನ್ನು ಕಂಡಂತೆ ನಮ್ಮ ಕಾರ್ಯಕರ್ತರು ಅದಕ್ಕೆ ದೂರನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಆ ಗೋಶಾಲೆ ನಡೆಸುವಂಥ ಆ ವ್ಯಕ್ತಿ ಕೂಡ ಸುಮಾರು 80-100 ಅಂತ ಹೇಳ್ತಾ ಇದ್ದಾರೆ, ಅಷ್ಟು ಗೋವುಗಳ ಹತ್ಯೆ ಆಗಿದೆ. ಹತ್ಯೆ ಆಗಬೇಕಾದ್ರೆ ಕಡಿಮೆ ಪಕ್ಷ ಒಂದು 30-40 ದಿನವಾದರೂ ಅವರು ನಿರಂತರವಾಗಿ ಇದನ್ನು ಮಾಡಿಕೊಂಡು ಬಂದಿರಬಹುದು. ಆದರೆ ಇಷ್ಟೆಲ್ಲ ಆದರೂ ಕೂಡ ಆ ಕೆಲವು ಮನೆಯಲ್ಲಿ ಕೂಡ ಗೋವುಗಳು ಕಳ್ಳತನ ಆಯಿತು. ಇದನ್ನು ಪೊಲೀಸ್ ಇಲಾಖೆಗೆ ಅವರು ದೂರನ್ನು ಕೊಟ್ಟರು. ಅದೇ ರೀತಿಯಾಗಿ ಗೋಶಾಲೆಯವರು ಬಂದರು. ಅವರು ಕೇವಲ 8 ಗೋವುಗಳು ಮಾತ್ರ ಕಳ್ಳತನ ಆಗಿದೆ ಎನ್ನುವಂಥ ದೂರನ್ನು ಕೊಡ್ತಾರೆ. ಅಂತೂ ಇದೆಲ್ಲ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಕೆಲವರನ್ನು ಬಂಧನ ಮಾಡಿತ್ತು. ಕೆಲವರ ಬಗ್ಗೆ ನಮಗೆ ಸಂಶಯ ಇತ್ತು. ಆ ಮಾಹಿತಿಯನ್ನು ನಾವು ಇಲಾಖೆಗೆ ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಅಲ್ಲಿ ಬೀಫ್ ಸ್ಟಾಲ್ ಇದೆ, 100ಕ್ಕೆ 100 ಮಾಂಸಕ್ಕಾಗಿ ಹತ್ಯೆ ಮಾಡಿ, ಗೋಗಳನ್ನು ಬರ್ಬರ ಹತ್ಯೆ ಮಾಡಿ, ಕಳ್ಳತನ ಮಾಡಿ ಅಲ್ಲಿ ಗೋದಂಧೆ ನಡೀತಾ ಇತ್ತು. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಗೋವಂತಕರು, ಗೋ ಮಾಫಿಯಾಗಳು, ಗೋ ಕಳ್ಳರ ಮೇಲೆ ನಿಯಂತ್ರಣ ಹಾಕ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು. ನಮ್ಮ ಪೊಲೀಸ್ ಕಮಿಷನರ್ ಅವರು 100ಕ್ಕೆ 100 ಭಾರಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. DCP ಅವರು ಸೇರಿಕೊಂಡು ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಈ ಏನು ಮೊನ್ನೆ ಗೋಗಳನ್ನು ಹತ್ಯೆ ಮಾಡಿದ್ದಾರೆ, ಇದರ ಹಿಂದೆ ದೊಡ್ಡ ಮಾಫಿಯಾ ಇದೆ. ಗೋ ಕಳ್ಳರು, ಮಾಂಸ ಮಾರಾಟಗಾರರು, ಬೀಫ್ ಸ್ಟಾಲ್ನವರು, ಹಾಗೆ ಗೋ ಹಂತಕರು, ಇವರನ್ನು ಕೂಡ ಎಲ್ಲರನ್ನು ಕೂಡ ಎಡೆಮುರಿ ಕಟ್ಟಿ ಜೈಲಿಗೆ ಅಟ್ಟುವಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ಮನವಿಯನ್ನು ಕೂಡ ನಾನು ಇಲ್ಲಿ ಮಾಡಿದ್ದಾರೆ. ತುಂಬ ಜನರನ್ನು ಈಗಾಗಲೇ ಬಂಧನ ಮಾಡಿದ್ದಾರೆ, ಜೈಲಿಗೆ ಅಟ್ಟಿದ್ದಾರೆ. ಇನ್ನೂ ಕೂಡ ಕೆಲವರು ಇರಬಹುದು. ಕೆಲವು ನಮ್ಮ ಕಾರ್ಯಕರ್ತರು ಹೇಳ್ತಾರೆ ಮಾತಾಡುವಾಗ, ತುಂಬ ಜನ ಆ ಕಡೆಯಲ್ಲಿ ಗೋ ಹಂತಕರಿದ್ದಾರೆ, ಗೋ ಮಾಫಿಯಾಗಳಿದ್ದಾರೆ, ಅವರನ್ನು ಕೂಡ ಬಂಧನ ಆಗಬೇಕು ಅಂತ. ಅವರ ಮೇಲೆ ಎಲ್ಲರಿಗೂ ನಮಗೆ ಸಂಶಯ ಇದೆ. ಯಾಕೆಂದರೆ ಒಬ್ಬರು ಇಬ್ಬರು 10 ಜನರಿಂದ ಆದಂಥ ಕೆಲಸ ಅಲ್ಲ ಇದು. ದೊಡ್ಡ ಮಾಫಿಯಾ ಸುಮಾರು 80ರಿಂದ 100 ಗೋಗಳನ್ನು ಹತ್ಯೆ ಮಾಡಿ, ಸಾಗಾಟ ಮಾಡಿ, ವ್ಯಾಪಾರ ಮಾಡಿ ಹಣ ಗಳಿಸ್ತಾರೆ ಎನ್ನುವುದಾದರೆ ಇದರ ಹಿಂದೆ ದೊಡ್ಡದಾದಂಥ ಒಂದು ಏನು ಷಡ್ಯಂತ್ರ 100ಕ್ಕೆ 100 ಇದೆ. ಎಲ್ಲರನ್ನ ಹೆಡೆಮುರಿ ಕಟ್ಟಿ ಜೈಲು ಹಾಕುವ ಕೆಲಸವನ್ನು ನಮ್ಮ ಕಮಿಷನರ್ ಅವರು ಮಾಡಬೇಕೆನ್ನುವಂಥ ಮನವಿಯನ್ನು ಈ ಪ್ರತಿಭಟನೆಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಭಾರತ ದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಾವು 80% ಇದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ನಮ್ಮಲ್ಲಿ ದೌರ್ಜನ್ಯ ಆಗ್ತಾ ಇದೆ. ಹಾಗಾದರೆ ನಮ್ಮ ಸಂಖ್ಯೆ ಕಡಿಮೆ ಇರುವಂಥ ದೇಶದಲ್ಲಿ ನಮ್ಮ ಸ್ಥಿತಿ ಹೇಗಿರ್ಬೋದು? ಉದಾಹರಣೆಗೆ ಬಾಂಗ್ಲಾದೇಶ. 1-1.5 ವರ್ಷ ಹಿಂದೆ ಇದೇ ವೇದಿಕೆಯಲ್ಲಿ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಬಾಂಗ್ಲಾದೇಶದ ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಎನ್ನುವಂಥ ವಿಚಾರವಾಗಿ ಹೋರಾಟವನ್ನು ಮಾಡಿದ್ದೆವು. 100 ಹಿಂದೂಗಳನ್ನು ಅವತ್ತು ಬರ್ಬರ ಹತ್ಯೆ ಮಾಡಿದ್ರು. ಖಲೀದಾ ಜಿಯಾ ಎನ್ನುವಂಥ ಪ್ರಧಾನಮಂತ್ರಿಗಳಿದ್ರು, ಅವರನ್ನು ಪದತ್ಯಾಗ ಮಾಡಿ ಅಲ್ಲಿಯ ಮತಾಂಧರು ಆ ದೇಶವನ್ನು ಅವರ ತೆಕ್ಕೆಗೆ ತಗೊಳ್ತಾರೆ. ಅವರ ನಾಯಕರಾದ ಯೂನಿಸ್ ಅವರು ಆ ದೇಶದ ನಾಯಕತ್ವವನ್ನು ವಹಿಸ್ತಾರೆ. ಅಲ್ಲಿರುವಂಥ ಎಲ್ಲ ಹಿಂದೂಗಳ ಹತ್ಯೆ ಆಗ್ತದೆ. ಹತ್ಯೆ ಮಾತ್ರ ಅಲ್ಲ, ದೇವಸ್ಥಾನದ ಮೇಲೆ ಲೂಟಿ, ಹೆಣ್ಣು ಮಕ್ಕಳ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಮನೆಗಳಿಗೆ ಬೆಂಕಿ ಕೊಡೋದು, ದೇವಸ್ಥಾನಕ್ಕೆ ಬೆಂಕಿ ಕೊಡೋದು ಎಲ್ಲವೂ ನಡೆದಿತ್ತು. ಇದಕ್ಕಾಗಿ ಜಗತ್ತಿನಾದ್ಯಂತ ಹಿಂದೂಗಳು ಹೋರಾಟವನ್ನು ಮಾಡಿದ್ರು. ನ್ಯಾಯಕ್ಕಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕಾನೂನು ಪ್ರಕಾರ ಎಲ್ಲ ಹಿಂದೂಗಳು ಹೋರಾಟವನ್ನು ಮಾಡಿದ್ರು. ಅದರ ನಂತರ ಮೊನ್ನೆ 2-3 ದಿನದ ಹಿಂದೆ ಅಲ್ಲಿ ಒಬ್ಬ ವಿದ್ಯಾರ್ಥಿ ನಾಯಕ, ಮೊನ್ನೆ ಹೋರಾಟದಲ್ಲಿದ್ದವ ಉಸ್ಮಾನ್ ಎನ್ನುವಂಥ ನಾಯಕನನ್ನು
ಯಾರೋ ಇಬ್ರು ಬೈಕಿನಲ್ಲಿ ಬಂದು ಗುಂಡು ಹಾರಿಸಿ ಹತ್ಯೆ ಮಾಡ್ತಾರೆ. ಯಾರು ಅಂತ ಗೊತ್ತಿಲ್ಲ. ರಾಜಕೀಯ ಹತ್ಯೆ ಇರ್ಬೋದು. ಅಲ್ಲಿ ಪುನಃ ಹೋರಾಟ ಪ್ರಾರಂಭ ಆಗ್ತದೆ. ಅಲ್ಲಿ ಢಾಕಾದಲ್ಲಿ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತ 25 ವರ್ಷದ ಯುವಕ ದೀಪು ದಾಸ್, ಒಳ್ಳೆಯ ಕೆಲಸಗಾರ. ನಮಗೆ ಬಂದಂಥ ಮಾಹಿತಿಗಳು ಹೇಗಂದ್ರೆ, ನಾವು ಇವತ್ತು ಎಲ್ಲರ ಟಿವಿಯಲ್ಲಿ ಬೇರೆ ಬೇರೆ ಚಾನಲ್ ನೋಡ್ತೇವೆ. ದೀಪು ದಾಸ್ ಎನ್ನುವಂಥ 25ರ ಯುವಕ, ಒಳ್ಳೆಯ ಕೆಲಸಗಾರ. ಇಲ್ಲಿ ಹೋರಾಟಗಳು ಪ್ರಾರಂಭ ಆದಾಗ, ಈ ಮತಾಂಧರು ಪ್ರತಿಭಟನೆ ಪ್ರಾರಂಭ ಮಾಡಿದಾಗ ಆ ಮಾಲಕರು ಹೆದರಿದ್ರು, ಇನ್ನು ಹಿಂದೂಗೆ ಕೆಲಸ ಕೊಟ್ಟರೆ ಸಮಸ್ಯೆ ಇರ್ಬೋದು ಅಂತ ಅವನನ್ನು ಹೊರಗೆ ಹಾಕ್ತಾರೆ. ಹೊರಗೆ ಹಾಕಿದಾಗ ಈ ಮತಾಂಧರು ಅವರನ್ನು ಹಿಡಿತಾರೆ. ಒಂದು ಮೂಲಗಳ ಪ್ರಕಾರ ಪೊಲೀಸರು ಮುದ್ರಿಗವನ್ನು ಬಂಧಿಸಿದ್ರು ಎನ್ನುವಂಥ ಮಾಹಿತಿ ಇದೆ. ಪೊಲೀಸರು ಕೊಂಡೋಗುವಾಗ ಅವನು ಹೇಳ್ತಾ ಇದ್ದಾನೆ, ನನ್ನನ್ನು ರಕ್ಷಣೆ ಮಾಡಿ, ಅವರ ಕೈಗೆ ಕೊಡಬೇಡಿ. ಪೊಲೀಸರ ಹತ್ರ ಗೋಗರಿತಾನೆ, ಕೂಗ್ತಾನೆ. ಆದರೆ ಪೊಲೀಸ್ ಸ್ಟೇಷನ್ನಲ್ಲಿದ್ದವ ಅವರ ಕೈಗೆ ಸಿಗ್ತಾನೆ. ಹೇಗೆ ಸಿಕ್ಕಿದ ಗೊತ್ತಿಲ್ಲ. ನೀವೇ ಆಲೋಚನೆ ಮಾಡಿ, ಹೇಗೆ ಸಿಕ್ಕಿರ್ಬೋದು. ಇವರೇ ಕೊಟ್ಟಿರ್ಬೋದು. ಅವನನ್ನ ಎಲ್ಲ ರೀತಿಯಲ್ಲಿ ಅವರಿಗೆ ಹೊಡಿತಾರೆ, ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಯಾವ ರೀತಿ ಹತ್ಯೆ ಮಾಡ್ತಾರೆ? ಮರಕ್ಕೆ ಕಟ್ಟಿ ಹಾಕಿ ಎಲ್ಲ ಸಾವಿರಾರು ಜನರ ಮಧ್ಯದಲ್ಲಿ ಬೆಂಕಿಯನ್ನು ಹಚ್ಚಿ ಹತ್ಯೆ ಮಾಡ್ತಾರೆ ದೀಪು ದಾಸ್ನನ್ನ. ಏನು ಹೇಳ್ತಾರೆ? ಧರ್ಮ ನಿಂದನೆ ಮಾಡಿದ್ದಾನೆ ಅಂತ. ಅನಂತರ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಎಲ್ಲ ತನಿಖೆಯನ್ನು ಮಾಡಿ ಹೇಳ್ತಾರೆ, ಇವ ಯಾವುದೇ ಧರ್ಮ ನಿಂದನೆ ಮಾಡಲಿಲ್ಲ. ಹಾಗಾದ್ರೆ ಇವರು ಕೊಂದದ್ದು ಯಾವುದಕ್ಕೋಸ್ಕರ? ಅವ ಕೇವಲ ಹಿಂದೂ ಎನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ. ಅದರ ಅರ್ಥ ಏನಂದ್ರೆ, ಹಿಂದೂ ಎನ್ನುವವನಿಗೆ ಬದುಕುವ ಹಕ್ಕಿಲ್ಲ ಬಾಂಗ್ಲಾದೇಶದಲ್ಲಿ, ಯಾಕೆಂದ್ರೆ ಅಲ್ಪಸಂಖ್ಯಾತ. ಈ ಸ್ಥಿತಿ ಇವತ್ತು ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಗಿದೆ. ಇವತ್ತೆಲ್ಲರೂ ಮಧ್ಯಾಹ್ನ ಟಿವಿಯಲ್ಲಿ ನೋಡಿರ್ಬೋದು, ವಿಶ್ವ ಹಿಂದೂ ಪರಿಷತ್ ನಿನ್ನೆ ಕರೆ ಕೊಟ್ಟಿದೆ. ಇಡೀ ದೇಶದಲ್ಲಿ ಬಾಂಗ್ಲಾದೇಶದ ಹಿಂದೂಗಳಿಗೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಬೇಕಂತ. ಇವತ್ತು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಬಾಂಗ್ಲಾದೇಶದ ಹೈಕಮಿಷನ್ನ ಹೊರಗಡೆ ದೊಡ್ಡ ಮಟ್ಟದ ಪ್ರತಿಭಟನೆ, ಅಲ್ಲಿಗೆ ನುಗ್ಗುವಂಥ ಕೆಲಸ ಆಯಿತು. ಕೇವಲ ಅಲ್ಲಿ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಇವತ್ತು ದೊಡ್ಡ ಮಟ್ಟದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು. ಅಲ್ಲಿಯ ಸರ್ಕಾರ ನಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿಯ TMC ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಎಲ್ಲ ಸ್ವಾಮೀಜಿಗಳ ತಲೆಯನ್ನು ಇವತ್ತು ಹೊಡೆದಿದ್ದಾರೆ. ಯಾಕೆ? ಕಾನೂನು ಪ್ರಕಾರ ನ್ಯಾಯಯುತವಾಗಿ ಅವರು ಹೋರಾಟವನ್ನು ಮಾಡಿದ್ರು. ನ್ಯಾಯ ಕೊಡಬೇಕು ನಮಗೆ ಅಂತ ಬಾಂಗ್ಲಾದೇಶ ಹೈಕಮಿಷನ್ಗೆ ಮುತ್ತಿಗೆ ಆಗ್ಲಿಕ್ಕೆ ಹೋದ್ರು. ಲಾಠಿ ಚಾರ್ಜ್ ಮಾಡಿದ್ರು, ಹೊಡೆದ್ರು, ಓಡಿಸಿದ್ರು. ಆದರೆ ಹಿಂದೂಗಳು ಜಗ್ಲಿಲ್ಲ, ಬಗ್ಲಿಲ್ಲ, ಪ್ರತಿಭಟನೆಯನ್ನು ಮಾಡಿದ್ರು. ಅಲ್ಲಿ ಮಾತ್ರ ಅಲ್ಲ, ಇವತ್ತು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ, ವಿದೇಶದಲ್ಲಿರುವಂಥ ನೇಪಾಳದಲ್ಲಿ ದೊಡ್ಡ ಪ್ರತಿಭಟನೆ. ಜಗತ್ತಿನಾದ್ಯಂತ ಇವತ್ತು ಕೂಗು ಬರ್ತಾ ಇದೆ, ಬಾಂಗ್ಲಾದೇಶದ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು. ಇವತ್ತು ನಮಗೆ ಅತಿ ಅಗತ್ಯ ಇದೆ. ಅಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ, ಅವರಿಗೆ ರಕ್ಷಣೆ ಇಲ್ಲ. ನಾಳೆ ನಮ್ಮ ಸ್ಥಿತಿಯು ಇದೇ ಬರಬಹುದು. ಅದಕ್ಕಾಗಿ ಹಿಂದೂಗಳು ಒಟ್ಟಾಗಬೇಕು ಎನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಜಗತ್ತಿನಾದ್ಯಂತ ಹಿಂದೂಗಳು ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ. बोलो भारत माता की, प्रभु श्री रामचंद्र महाराज की, पवन सुत हनुमान की, गौ माता की, सनातन हिंदू धर्म की. ಒಂದು ಕಡೆ ಹಿಂದೂವಿಗೆ ಅನ್ಯಾಯ ಆಗಿದೆ. ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ಹಿಂದೂವಿಗೆ ಅನ್ಯಾಯ ಆದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಕ್ಕಾಗತ್ತ? ಯಾರಿಗೆ ಅನ್ಯಾಯ ಆಗಿದೆ ಅಂತ ಕೇಳಿದ್ರೆ, ತಾನೊಬ್ಬ ಹಿಂದುತ್ವವನ್ನು ಆಚರಣೆ ಮಾಡ್ತೀನಿ ಅಂತ ಯೋಚನೆ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಬಾಂಗ್ಲಾದೇಶದ ಸಹೋದರ, ಅವನೇನು ತಪ್ಪು ಮಾಡಲೇ ಇಲ್ಲ. ಯಾಕೆ ಶಿಕ್ಷೆ ಕೊಡಬೇಕು ಅಂತ? ತಪ್ಪು ಮಾಡದೇ ಇದ್ರೆ ಯಾಕೆ ಶಿಕ್ಷೆ ಕೊಡಬೇಕು? ಅವನನ್ನು ಭೀಭತ್ಸವಾಗಿ ಹತ್ಯೆ ಮಾಡ್ತಾರೆ ಎಲ್ಲ ಉಲ್ಲೇಖವನ್ನ ಮಾಡಿದ್ರು. ಒಬ್ಬ ಹಿಂದೂವಿನ ಮೇಲೆ ಅನ್ಯಾಯವಾಗಿ ಹತ್ಯೆ ಆಯಿತು. ಹತ್ಯೆ ಮಾತ್ರ ಮಾಡಲಿಲ್ಲ, ಅವನು ಯಾವ ರೀತಿ ಕ್ರೂರವಾಗಿ ಶಿಕ್ಷಿಸಿದ್ರು ಅಂತ ಯೋಚನೆ ಮಾಡಿ. ಆ ಹೆಣವಕ್ಕೆ ಯಾವ ರೀತಿ ಬೆಂಕಿಯನ್ನು ಕೊಟ್ಟರು. ನಾನು ಹೇಳಿದ್ದಲ್ಲ, ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದು, ದೃಶ್ಯ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು. ಅದು ಬಾಂಗ್ಲಾದೇಶದಲ್ಲಿ ನಡೆದ್ರೆ, ಭಾರತ ದೇಶದ ಮಂಗಳೂರಿನ ಕೆಂಜಾರಿನ ರೈಲ್ವೆ ಟ್ರ್ಯಾಕಿನ ಬಳಿ ಒಂದು ಹತ್ಯಾಕಾಂಡ ನಡೆಯುತ್ತೆ. ಯಾವ ರೀತಿಯ ಹತ್ಯಾಕಾಂಡ ಅಂತ ಹೇಳಿದ್ರೆ, ನನಗೇನು ಇಲ್ಲಿ ಬಂದಾಗ ನೆನಪಾಗಿರ್ತಕ್ಕಂಥದ್ದು, ಈ ದೇಶದ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಜಲಿಯನ್ ವಾಲಾಬಾಗ್ ಅಂತ ಹೇಳುವಂತ ಜಾಗದಲ್ಲಿ ಒಂದು ಹತ್ಯಾಕಾಂಡ ನಡೀತು. ಯಾರು ಈಗ ನಾವು ಘೋಷಣೆಯನ್ನ ಕೂಗಿರ್ತಕ್ಕಂಥ ಒಂದೇ ಮಾತರಂ ಘೋಷಣೆ ಹಾಕ್ತಾರೆ, ಭಾರತ್ ಮಾತಾ ಕಿ ಜೈ ಘೋಷಣೆ ಹಾಕ್ತಾರೆ ಅಂತ ಹೇಳಿದವರ ಮೇಲೆ ಬಿಳಿ
ಜಗದೀಶ್ ಕರ್ಜನ್ ಶೂಟ್ ಆರ್ಡರ್ ಮಾಡ್ತಾನೆ. ಸಾವಿರಾರು ಜನರುಗಳ ನಿರ್ದಯವಾಗಿ ಹತ್ಯೆ ನಡೆಯುತ್ತೆ. ಸ್ವಾತಂತ್ರ್ಯಕ್ಕೋಸ್ಕರ ಜಲಿಯನ್ ವಾಲಾಬಾಗಿನಲ್ಲಿ ಸಾವಿರಾರು ಜನ ಆತ್ಮಾರ್ಪಣೆ ಮಾಡಿಕೊಂಡ್ರ. ಅರೆ, ಮಂಗಳೂರಿನ ಕೆಂಜಾರಿನಲ್ಲಿ ನಡೆದಿರತಕ್ಕಂಥ ಘಟನೆಯನ್ನೊಮ್ಮೆ ನೆನಪಿಸಿಕೊಂಡ್ರೆ ಮೈ ಜುಮ್ ಅಂತನಿಸುತ್ತೆ. ಸುಮಾರು 80ಕ್ಕಿಂತ 100 ಗೋವುಗಳ ಭೀಕರವಾಗಿರ್ತಕ್ಕಂಥ ಹತ್ಯಾಕಾಂಡವೇ ನಡೆದು ಹೋಗಿದೆ ಮಂಗಳೂರಿನ ಕೆಂಜಾರಿನಲ್ಲಿ ಅಂತ ಹೇಳಿದ್ರೆ ನೀವು ಯಾವ ರೀತಿ ಯೋಚನೆ ಮಾಡಬೇಕು ಇವತ್ತು? ಅದೇ ಗೋವಿನ ಹಾಲಿನಿಂದ ನಮ್ಮ ಜೀವನ, ನಮ್ಮ ದಿನನಿತ್ಯದ ವ್ಯವಸ್ಥೆಗಳಿಗೆ ಅದೇ ಗೋವಿನ ಉತ್ಪನ್ನಗಳನ್ನೇ ಬಳಸಿಕೊಳ್ತೇವೆ. ಅವ ಬಿಜೆಪಿ ಇರ್ಬೋದು, ಅವ ಕಾಂಗ್ರೆಸ್ ಇರ್ಬೋದು, ಅವ ಪೊಲೀಸ್ ಇರ್ಬೋದು, ಇವ ಅಧಿಕಾರಿ ಇರ್ಬೋದು, ಆ ಗೋವಿನಿಂದಾಗಿಯೇ ನಾವು ಬದುಕುವಂತ ಜನಗಳು ಈ ದೇಶದಲ್ಲಿದ್ರೆ ಅಂತಹ ಗೋವುಗಳನ್ನೇ ಅತ್ಯಂತ ಕ್ರೂರವಾಗಿ ಹಿಂಸೆಯನ್ನ ಕೊಟ್ಟು ಭೀಭತ್ಸವಾಗಿ ಹತ್ಯಾಕಾಂಡವನ್ನು ನಡೆಸಿರ್ತಕ್ಕಂಥ ಘಟನೆ ಮಂಗಳೂರಿನ ಕೆಂಜಾರಿನಲ್ಲಿ ನಡೆದಿದೆ. ಅದಕ್ಕೋಸ್ಕರ ನಮ್ಮ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಬೇಕು. ಆ ಗೋಹಂತಕರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಬೇಕು. ಆ ಸರ್ಕಾರಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಆಗ್ರಹವನ್ನು ಮಾಡಬೇಕು. ಇಂಥ ಹಂತಕರನ್ನ ಕಟ್ಟಿ ಮೆಟ್ಟಿ ಹಾಕುವ ತನಕ ಹಿಂದೂ ಸಮಾಜ ವಿರಮಿಸುವುದಿಲ್ಲ ಅಂತ ಹೇಳುವಂತ ಸಂದೇಶವನ್ನು ಕೊಡುವುದಕ್ಕೋಸ್ಕರ ಈ ಪ್ರತಿಭಟನೆ ನೆನಪಿಟ್ಟುಕೊಳ್ಳಿ. 7 ಜನ ಪ್ರಯಾಣಿಸಬಹುದಾದಂತ ಇನೋವಾದಲ್ಲಿ ಸುಮಾರು 5ಕ್ಕಿಂತ ಹೆಚ್ಚು ದೊಡ್ಡ ದೊಡ್ಡ ಹಸುಗಳನ್ನು ಕೈಕಾಲುಗಳನ್ನ ಕಟ್ಟಿ ಅತ್ಯಂತ ಭೀಭತ್ಸವಾಗಿ ವಾಹನದಲ್ಲಿ ಸಾಗಾಟ ಮಾಡ್ತಾರೆ ಅಂತ ಹೇಳಿದ್ರೆ, ಜೀವಂತ ಹಸು. ಆ ಗೋವಿನ ಪರಿಸ್ಥಿತಿ ಯಾವ ರೀತಿ ಇರಬಾರ್ದು, ಯಾವ ರೀತಿ ಇರ್ಬೋದು ನೀವು ಯೋಚನೆ ಮಾಡಿ ನೋಡಿ. ನಾನು ಯಾರನ್ನು ಉದ್ರೇಕಿಸುವುದಕ್ಕೋಸ್ಕರ ಮಾತಾಡ್ತಾ ಇಲ್ಲ, ಯಾರಿಗೂ ನೋವಾಗಬೇಕು ಅಂತ ಮಾತಾಡ್ತಾ ಇಲ್ಲ. ಇರ್ತಕ್ಕಂಥ ವಾಸ್ತವಿಕತೆಯನ್ನು ಸಮಾಜದ ಮುಂದೆ, ಇಲಾಖಾ ಅಧಿಕಾರಿಗಳ ಮುಂದೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ. ಅತ್ಯಂತ ಕ್ರೂರವಾದ ಮಾನಸಿಕತೆಯನ್ನು ಹೊಂದಿರತಕ್ಕಂಥ ಗೋಹಂತಕರು ಆ ಕೆಂಜಾರು ಪರಿಸರದ ಅನೇಕ ಮನೆಗಳ ಗೋವುಗಳನ್ನು ಕಳ್ಳತನ ಮಾಡ್ತಾರೆ. ಕಳ್ಳತನ ಮಾಡಿ ಯಾವುದೋ ಗುಡ್ಡದಲ್ಲಿ ಅಕ್ರಮವಾದ ಅದನ್ನು ಹತ್ಯೆ ಮಾಡ್ತಾರೆ. ಅದನ್ನು ಯಾವುದೋ ಅನಧಿಕೃತ ಬೀಫ್ ಸ್ಟಾಲ್ಗಳಿಗೆ ಕೊಡ್ತಾರೆ. ಇವತ್ತು ಸಮಾಜದ ವಾತಾವರಣವನ್ನು ಹೇಗೆ ಒಳ್ಳೇದು ಮಾಡ್ಬೋದು ನೀವು ಯೋಚನೆ ಮಾಡಿ. ಯಾರ ತಪ್ಪು? ಅಧಿಕಾರಿಗಳ ತಪ್ಪ? ಹಿಂದುವಿನ ತಪ್ಪ? ಅಲ್ಲ, ಈ ಸಮಾಜವಾದ ವಾತಾವರಣ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಕು ಅಂತ ಕಾರಣವನ್ನು ಇಟ್ಟುಕೊಂಡು ಭೀಕರವಾಗಿರ್ತಕ್ಕಂಥ ಹತ್ಯಾಕಾಂಡ ಮಾಡ್ತಾ ಇರ್ತಕ್ಕಂಥ ಗೋಹಂತಕರು ದುಷ್ಟಶಕ್ತಿಗಳ ತಪ್ಪ? ನಿಶ್ಚಯ ಮಾಡಿ ನೋಡಿ. ಒಂದೊಂದು ಇನೋವಾದಲ್ಲಿ, ಒಂದೊಂದು ವಾಹನಗಳಲ್ಲಿ, ಸಣ್ಣ ಸಣ್ಣ ಕಾರುಗಳಲ್ಲಿ, ಒಂದೊಂದು ಆಲ್ಟೋ ಕಾರ್ನಲ್ಲಿ 4-5 ಗೋವುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಾರೆ.